ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವನಿಧಿಗೆ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವನಿಧಿ ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂಥ ಕೆಲವು ಮಂತಿನ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಹೌದು, ಇವತ್ತು ಸಾಯಂಕಾಲ ಯುವನಿಧಿಯ ಒಂದು ಮಂತಿನ ಹಣ ಕ್ರೆಡಿಟ್ ಆಗ್ತಾ ಇದೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಯಾರಿಗೆಲ್ಲ ಯುವನಿಧಿ ಹಣ ರೆಗ್ಯುಲರಾಗಿ ಬರ್ತಾ ಇದೆ ಆ ಒಂದು ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ಯುವನಿಧಿ ಹಣ ಬಂದು ಕ್ರೆಡಿಟ್ ಆಗಿರುತ್ತೆ. ಪೆಂಡಿಂಗ್ ಇರುವಂಥ ಮಂತಿನಲ್ಲಿ ಕೇವಲ ಒಂದು ಮಂತಿನ ಹಣ ಬಂದು ಕ್ರೆಡಿಟ್ ಆಗ್ತಾ ಇದೆ. ಐ ಥಿಂಕ್ ಏಪ್ರಿಲ್ ಮಂತಿನ ಹಣ ಇದು ಆಗಿರ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಆ್ಯಂಡ್ ಪ್ರೂಫ್ ಕೂಡ ನೋಡ್ಬೋದು ಸ್ಕ್ರೀನ್ ಮೇಲೆ. ಐ ಹೋಪ್ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇನ್ನೂ ಕ್ರೆಡಿಟ್ ಆಗದೇ ಇರೋ ವಿದ್ಯಾರ್ಥಿಗಳು ನೀವು ಜಸ್ಟ್ ಕ್ರೆಡಿಟ್ ಆಗ್ತಾ ಇರೋದ್ರಿಂದ ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಿಗೆ ಬೇರೆ ಬೇರೆ ಥರ ಡಿ ಬಿ ಟಿಯನ್ನು ಮಾಡಿರ್ತಾರೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ರೆಗ್ಯುಲರಾಗಿ ಕ್ರೆಡಿಟ್ ಆಗ್ತಾ ಇದ್ದರೆ ಕ್ರೆಡಿಟ್ ಆಗುತ್ತೆ. ಹಲವಾರು ವಿದ್ಯಾರ್ಥಿಗಳು ಕ್ರೆಡಿಟ್ ಆಗಿಲ್ಲ, ಫೇಕ್ ನ್ಯೂಸ್ ಅಂತ ಕೆಲವೊಂದು ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಪ್ರೂಫ್ ನೋಡ್ಬೋದು ನೀವು, ಡೇಟ್ ಮತ್ತು ಕ್ರೆಡಿಟ್ ಆಗಿರುವಂಥ ಅಮೌಂಟ್. ಇಲ್ಲಿ ಪ್ರೂಫನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಯುವನಿಧಿ ಹಣವನ್ನು ಪಡಿತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ 50% ವಿದ್ಯಾರ್ಥಿಗಳಿಗೆ ಯುವನಿಧಿಯಲ್ಲಿ ಪ್ರಾಬ್ಲಮ್ಸೇ ಜಾಸ್ತಿ ಆಗ್ತಾಯಿದೆ. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ. ಸಬ್ಮಿಟ್ ಆದರೆ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಡೀಟೇಲ್ಸ್ ಫೆಚ್ ಆದರೂ ಕೂಡ, ಸಬ್ಮಿಟ್ ಮಾಡಿದರೂ ಕೂಡ, ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಮಂತಿನ ಹಣ ಕೂಡ ಸಿಕ್ಕಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸೊ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ನೀವು ವಿಚಾರಿಸ್ಬೋದು. ಸೊ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗ್ತಾ ಇಲ್ಲ ಅಲ್ಲ, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಜಸ್ಟ್ ಸ್ಮಾಲ್ ಸಜೆಷನ್ ಇದೆ. ನೀವು ಗ್ರಾಮ 1 ಅಥವಾ ಕರ್ನಾಟಕ 1 ಸೆಂಟ್ರಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ಮೊದಲನೇ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಗ್ರಾಮ 1 ಓನರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ನ ಹೇಳಿದರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಅಲ್ಲೇ ನಿಮಗೆ ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ಪ್ರಾಬ್ಲಮ್ ಸಾಲ್ವ್ ಆಗುವುದು. ಅದಾದ ನಂತರ ನೀವು ನಿಮ್ಮ ಒಂದು ಮೊಬೈಲಲ್ಲೇ ಸೆಲ್ಫ್ ಡಿಕ್ಲರೇಷನನ್ನು ರೆಗ್ಯುಲರಾಗಿ ಸಬ್ಮಿಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈ ಒಂದು ಯುವನಿಧಿ ಬಗ್ಗೆ ನಿಮಗೆ ಎಲ್ಲೂ ಅಪ್ಡೇಟ್ ಸಿಗೋಲ್ಲ. ಕೆಲವೊಂದು ಯೂಟ್ಯೂಬರ್ಸ್ ಇದ್ದಾರೆ, ಆಫೀಸರ್ಸ್ಗಳಿಗೆ ಕಾಲ್ ಮಾಡಿದೆ ನಾನು, ನಾಳೆ ಕ್ರೆಡಿಟ್ ಮಾಡ್ತಾರೆ, ನಾಡದ್ದು ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ವಿಷಯಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾರು ನಿಮಗೆ ರೆಸ್ಪಾನ್ಸ್ ಮಾಡಲ್ಲ. ಈ ಒಂದು ಯುವನಿಧಿ ಬಗ್ಗೆ ಸಪ್ರೇಟ್ ವೆಬ್ಸೈಟು ಇಲ್ಲ, ರೆಸ್ಪಾನ್ಸು ಮಾಡ್ತಾ ಇಲ್ಲ. ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಒಟ್ಟಿನಲ್ಲಿ, ಬಟ್ ಬರದೇ ಇರೋ ವಿದ್ಯಾರ್ಥಿಗಳಿಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಸಿಗಲ್ಲ. ಸ್ವತಃ ಖುದ್ದಾಗಿ ವಿಸಿಟ್ ಮಾಡುವುದಕ್ಕೂ ಕೂಡ ಆಗಲ್ಲ. ಸೊ ನನ್ನ ಒಂದು ಸಜೆಷನ್ ಇಷ್ಟೇ, ಗ್ರಾಮ 1 ಅಥವಾ ಕರ್ನಾಟಕ 1 ಸೆಂಟರಲ್ಲಿ ನೀವು ಫಸ್ಟ್ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮಗೆ ಸಬ್ಮಿಟ್ ಆದರೂ ಆಗ್ಬೋದು ಮೇ ಬಿ. ಓಕೆ, ಯಾರಿಗೆಲ್ಲ ಯುವನಿಧಿ ಹಣ ಕ್ರೆಡಿಟ್ ಆಗಿದೆ ಕೆಳಗಡೆ ಕಾಮೆಂಟ್ ಹಾಕಿ, ಯಾವೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.